ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯದಲ್ಲಿ ಸದ್ಯ ಹಿಜಾಬ್ ವಿಚಾರಕ್ಕೆ ಅವಕಾಶ ದೊರೆತಿದೆ. ಅಂದರೆ ಶಿಕ್ಷಣ ಇಲಾಖೆ ಒಂದು ಮಹತ್ತರವಾದಂತಹ ಆದೇಶವನ್ನು ಪಾಸ್ ಮಾಡಿದೆ. ಹಾಗಾದರೆ ಹಿಜಾಬ್ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಕೈಗೊಂಡಿರುವಂತಹ ಆ ನಿರ್ಣಯ ಏನು ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ನಾವು ಬಿಚ್ಚಿಡ್ತಾ ಹೋಗ್ತೀವಿ. ಕೇಳಿ. ಸದ್ಯ 1ರಿಂದ 12ನೇ ತರಗತಿವರೆಗೂ ವಿದ್ಯಾರ್ಥಿನಿ ಹಿಜಾಬನ್ನು ಧರಿಸಿ ಶಾಲೆಗೆ ಕಾಲೇಜಿಗೆ ಬರೋದಕ್ಕೆ ಅನುಮತಿಯನ್ನು ಸದ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು. ಈ ಹಿಂದೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸಂಘರ್ಷ ಇತ್ತು, ಗಲಾಟೆ ಇತ್ತು. ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಆ ವಿಚಾರವನ್ನು ಒಂದು ಸಲ ರಿಕಾಲ್ ಮಾಡ್ಕೊಂಡು ಬರೋಣ. 2022ರ ಹೊತ್ತಿಗೆ ಉಡುಪಿಯಲ್ಲಿ ಹಿಜಾಬ್ ವಿಚಾರಕ್ಕೆ ವಿವಾದ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಬಿಜೆಪಿ ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಫೆಬ್ರವರಿ 5, 2022ರಂದು ಹಿಜಾಬ್ ಧರಿಸಿ ಬರೋದಕ್ಕೆ ಹಿಜಾಬನ್ನು ಬ್ಯಾನ್ ಮಾಡುತ್ತೆ ಶಾಲಾ ಕಾಲೇಜುಗಳಲ್ಲಿ. ಸೊ ಅದಾದ ಮೇಲೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಕೂಡ ಹೋಗ್ತಾರೆ ವಿದ್ಯಾರ್ಥಿಗಳು. ಹೈಕೋರ್ಟಲ್ಲೂ ಕೂಡ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿತಾರೆ. ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಪ್ರಕರಣ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಅಷ್ಟೊತ್ತಿಗಾಗಲೇ ಈಗ ಶಿಕ್ಷಣ ಇಲಾಖೆ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಪಾಸ್ ಮಾಡಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡಲೇಬೇಕು. ಚುನಾವಣೆಗೆ ಗೆಲ್ಲೋದಕ್ಕೂ ಮುಂಚೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಅದೇ ರೀತಿಯಾಗಿ ಈಗ ನಡೆದುಕೊಂಡಿರೋದು. ಈ ವಿಚಾರ ಪರ ಮತ್ತು ವಿರೋಧ ಎರಡಕ್ಕೂ ಕೂಡ ಕಾರಣ ಆಗಿದೆ. ಅದಕ್ಕೂ ಮುಂಚೆ ಶಿಕ್ಷಣ ಇಲಾಖೆ ಏನು ಆದೇಶ ಹೊರಡಿಸಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. 1ರಿಂದ 12ನೇ ತರಗತಿವರೆಗೂ ಈ ಆದೇಶ ಅನ್ವಯ ಆಗುತ್ತೆ. ಅನುದಾನಿತ, ಖಾಸಗಿ, ಸರ್ಕಾರಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಇವತ್ತು ಸಂಜೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನು ಅಧಿಕೃತವಾಗಿ ತಿಳಿಸ್ತಾರೆ. ಅಂದರೆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಪರೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಆ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯಾಗಿ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ, ಅಂದರೆ ಎಕ್ಸಾಮ್ ದಿನ ಅವರಿಗೆ ಧಾರ್ಮಿಕ ಸಂಕೇತವನ್ನು ಇಟ್ಟುಕೊಂಡು ಅವರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಶಾಲೆ ಆರಂಭ ಆಗುವ ಮೊದಲೇ, ಅಂದರೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಹಿಜಾಬ್ ಧರಿಸಿ ಶಾಲೆಗೆ ಬರೋದಕ್ಕೆ ಅವಕಾಶ ಈ ಶೈಕ್ಷಣಿಕ ಸಾಲಿನಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಮುಂದೆ ಬರುವಂತಹ ಶೈಕ್ಷಣಿಕ ಸಾಲಿಗೆ ಇದು ಜಾರಿಯಾಗುತ್ತೆ. ಹಿಜಾಬ್ಗೆ ಮಾತ್ರ ಅವಕಾಶನ ಅಂತ ಕೇಳಿದರೆ ಕೇವಲ ಹಿಜಾಬ್ಗೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಜನ ತಲೆಗೆ ಸ್ಕಾರ್ಫನ್ನು ಧರಿಸಿ ಬರ್ತಾರೆ. ಆ ಸ್ಕಾರ್ಫ್ ಧರಿಸಿ ಬರೋದಕ್ಕೂ ಅವಕಾಶ ಇದೆ. ಹಿಜಾಬ್ ಧರಿಸಿ ಬರೋದಕ್ಕೂ ಅವಕಾಶ ಇದೆ. ಶಿವಧಾರವನ್ನು ಧರಿಸಿ ಬರೋದಕ್ಕೂ ಅವಕಾಶ ಇದೆ. ರುದ್ರಾಕ್ಷಿಯನ್ನು ಧರಿಸೋದಕ್ಕೂ ಅವಕಾಶ ಇದೆ. ಜನಿವಾರವನ್ನು ಧರಿಸಿ ಬರೋದಕ್ಕೂ ಕೂಡ ಇಲ್ಲಿ ಅನುಮತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಧಾರ್ಮಿಕ ಐಡೆಂಟಿಟಿ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಬರೋದಕ್ಕೆ ಅವಕಾಶ ಇದೆ. ಎಗೈನ್ ಇಲ್ಲಿ ಹಿಜಾಬ್ ವಿಚಾರದಲ್ಲಿ ವಿರೋಧ ವ್ಯಕ್ತ ಆಗಿದ್ದೆ ಕೇಸರಿ ಶಾಲು ಧರಿಸಿ ಬರೋದಕ್ಕೆ ಅವಕಾಶ ಕೊಡಿ ಅಂತ. ಬಟ್ ಇಲ್ಲಿ ಕೇಸರಿ ಶಾಲು ಧರಿಸಿ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಶಿಕ್ಷಣ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಕುಂಕುಮ, ತಿಲಕ ಈ ರೀತಿಯಾಗಿ ಬರ್ಬೋದು, ಆದರೆ ಶಾಲನ್ನು ಧರಿಸಿ ಶಾಲೆಗೆ ಪ್ರವೇಶ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ತಿಳಿಸಿರುವಂಥದ್ದು. ಇದರ ಜೊತೆಗೆ ಶಾಲೆಯ ಸಮವಸ್ತ್ರಕ್ಕೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳು ಧರಿಸಿ ಬರುವಂತಹ ಆ ಧಾರ್ಮಿಕ ಐಡೆಂಟಿಟಿ ಏನಿರುತ್ತೆ ಅದು ಯಾವುದೂ ಕೂಡ ಶಾಲೆಯ ಸಮವಸ್ತ್ರಕ್ಕೆ ಧಕ್ಕೆ ತರಬಾರ್ದು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಸೊ ಈ ದಿಢೀರಂತ ಈ ರೀತಿಯಾಗಿ ಕಾನೂನನ್ನು ರಚನೆ ಮಾಡೋದಕ್ಕೆ, ಆದೇಶವನ್ನು ಪಾಸ್ ಮಾಡೋದಕ್ಕೆ ಏನು ಕಾರಣ ಅಂತ ನೀವು ಕೇಳ್ಬೋದು. ಇತ್ತೀಚೆಗಷ್ಟೇ ಏಪ್ರಿಲ್ 23, 24 ರಾಜ್ಯಾದ್ಯಂತ CET ಪರೀಕ್ಷೆ ನಡೆದಿತ್ತು. ಆ CET ಪರೀಕ್ಷೆಯಲ್ಲಿ ಜನಿವಾರದ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಯಿತು. ಅಂದರೆ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಜನಿವಾರವನ್ನು ಕಟ್ ಮಾಡಿರೋದು ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ಆಗಲಿ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪದೇ ಪದೇ ಈ ರೀತಿಯಾಗಿ ಸಮಸ್ಯೆ ಆಗಬಾರ್ದು, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಾರ್ದು, ಪರೀಕ್ಷೆಯ ದಿನ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರ್ದು, ಜೊತೆಗೆ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಕಠಿಣವಾದಂತಹ ಒಂದು ಕಾನೂನನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಈ ಒಂದು ಆದೇಶವನ್ನು ಪಾಸ್ ಮಾಡಿರುವಂಥದ್ದು. ಸದ್ಯ ಈ ವಿಚಾರ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇಲ್ಲಿ ಶಿಕ್ಷಣ ಇಲಾಖೆ ಜನಿವಾರ, ಸ್ಕಾರ್ಫು, ಶಿವಧಾರ, ರುದ್ರಾಕ್ಷಿ ಇವೆಲ್ಲವುದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಉಳಿದಂತೆ ಸಮವಸ್ತ್ರಕ್ಕೆ ಸಮನಾಗಿ ಯಾವುದೇ ರೀತಿಯಾಗಿ ಚ್ಯುತಿ ತರದಂತಹ ಒಂದು ಧಾರ್ಮಿಕ ಸಂಕೇತಕ್ಕೆ ಅನುಮತಿಯನ್ನು ಕೊಟ್ಟಿದ್ರೂ ಕೂಡ ಇಷ್ಟು ವರ್ಷಗಳ ಕಾಲ, ಅಂದರೆ 2022ರಿಂದ 2026ರವರೆಗೂ ಹಿಜಾಬ್ಗೆ ಅನುಮತಿ ಇರಲಿಲ್ಲ. ಬಟ್ ಈ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ದೊಡ್ಡ ಮಟ್ಟಕ್ಕೆ ಚರ್ಚೆ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವೂ ಕೂಡ ವಾಗ್ಬಾಣಗಳ ಹೂಡಿ ಬರೋದಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮುಂದೆ ಇದನ್ನು ಯಾವ ರೀತಿಯಾಗಿ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ, ಸರ್ಕಾರ ಏನೇನು ಹೇಳುತ್ತೆ ಅನ್ನುವಂತಹದ್ದನ್ನು ಕಾದು ನೋಡಬೇಕಾಗಿದೆ.